ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ನಿಮ್ಗೆ ಏನು ತಗೊಂಡು ಬಂದಿದ್ದೀನಿ ಗೊತ್ತಾ? ರಸಗುಲ್ಲ, ಜಾಂಗ್ರಿ, ಲಾಡು, ಆ ಥರದ್ದೇ ಒಂದು ಸೂಪರ್ ಆಗಿರುವಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು. ನಾನು ಯಾಕೆ ರಸಗುಲ್ಲ ಅಂತೆಲ್ಲ ಹೇಳಿದೆ ಅಂದರೆ, ನಿಮ್ಮನ್ನು ಟೆಂಪ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲೇ. ಅಂದರೆ ಇದು ಆ ರೀತಿಯಾದ ಒಂದು ತುಂಬ ಸಿಂಪಲ್ ಆಗಿರೋದು ಬಟ್ ತುಂಬ ಸ್ಟ್ರಾಂಗ್ ಆಗಿರೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಹಾಗಾಗಿ ನಾನು ಸ್ವೀಟಿಂದ ಶುರು ಮಾಡಿದೆ. ಈಗ ನೀವು ಆಲ್ರೆಡಿ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಮಾಡ್ತಾ ಬಂದಿರಬಹುದು ನಿಮಗಿರೋಂಥ ಪ್ರಾಬ್ಲಮ್ಸ್ಗೆ. ಆದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ಕೊಳ್ಳಿ. ಇವತ್ತು ನಾನು ಹೇಳ್ತಿರೋ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಮಾಡಿ 21 ದಿನದಲ್ಲೇ ನಿಮಗೆ ಅಷ್ಟೂ ಬೇಕಾಗಿರಲ್ಲ, ಒಂದು 2-3 ದಿನವೇ ಅಷ್ಟರಲ್ಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗೋಕೆ ಶುರು ಆಗಿಬಿಡುತ್ತೆ. ತುಂಬ ಬೇಗ ಯಾವುದೇ ರೀತಿಯಾದ ಕಷ್ಟವಾಗಿರುವಂಥ ಮ್ಯಾನಿಫೆಸ್ಟೇಷನ್ ಕೂಡ ಇದರಲ್ಲಿ ಈಸಿಯಾಗಿ ಸಾಲ್ವ್ ಆಗುತ್ತೆ. ಹೇಗೆ ಅಂದರೆ, ಇದನ್ನು ನಾವು ನೀರನ್ನು ಬಳಸ್ಕೊಂಡು ಮಾಡ್ತೀವಿ. ಈಗ ನೀರಿನ ಬಗ್ಗೆ ನಾನು ಹಿಂದೆ ಕೆಲವು ವಿಡಿಯೋಗಳಲ್ಲಿ ಹೇಳಿದೆ. ಜಾಪನೀಸ್ ಸೈಂಟಿಸ್ಟ್ ಒಬ್ಬರು ಮೋಟೋ ಅಂತ, ಅವರು ನೀರಿನ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದರು. 1 ಗ್ಲಾಸಲ್ಲಿ 2 ಗ್ಲಾಸಲ್ಲಿ ನೀರು ತಗೊಂಡು 1 ಗ್ಲಾಸ್ಗೆ ಬರೀ ಪ್ರಾರ್ಥನೆಗಳನ್ನು ತಿಳಿಸಿ, ಕೃತಜ್ಞತೆಗಳನ್ನು ತಿಳಿಸಿ, ಪ್ರೀತಿಯನ್ನು ತಿಳಿಸ್ತಾ ಇದ್ರು. ಇನ್ನೊಂದು ಗ್ಲಾಸ್ಗೆ ಬರೀ ದ್ವೇಷ, ಕೋಪ, ಅಸೂಯೆ, ಈ ಥರ ನೆಗೆಟಿವ್ ಎಮೋಷನ್ಸ್ನ ತೋರಿಸ್ತಿದ್ರು. ಆಮೇಲೆ ಕೆಲವು ದಿನ ಹೀಗೆ ಮಾಡ್ತಿದ್ರು. ಆಮೇಲೆ ಯಾವ ಗ್ಲಾಸಲ್ಲಿ ಇವರು ಪ್ರೀತಿ ತೋರಿಸಿ ಎಲ್ಲ ಒಳ್ಳೆ ಪಾಸಿಟಿವ್ ಇದು ಥಾಟ್ಸ್ ಹೇಳ್ತಿದ್ರು, ಆ ನೀರನ್ನು ಟೆಸ್ಟ್ ಮಾಡಿದಾಗ ಆ ನೀರಿನ ಒಳಗಿರುವಂಥ ಮಾಲಿಕ್ಯೂಲ್ಸು ತುಂಬ ಸುಂದರವಾಗಿ ಹೊಳಿತಾ ಕ್ರಿಸ್ಟಲ್ಸ್ ಥರ ಇತ್ತು. ನೋಡೋಕ್ಕೆ ತುಂಬ ಅಂದರೆ ಹೇಗೆ ಅಂದರೆ, ಅದು ನಾವು ಕುಡಿದ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ, ಆ ರೀತಿಯಲ್ಲಿತ್ತು. ಈಗ ಅದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟು ನೆಗೆಟಿವ್ ಇಮೋಷನ್ಸ್ನ ಹೇಳಿರೋವಂಥ ನೀರನ್ನು ಟೆಸ್ಟ್ ಮಾಡಿದ್ರು. ಆ ನೀರನ್ನು ಟೆಸ್ಟ್ ಮಾಡಿದಾಗ ಅವ್ರಿಗೆ ಒಂದು ಶಾಕ್ ಕಂಡು ನೋಡಿದ್ರು ಅವರು. ಏನಂದರೆ, ಮಾಲಿಕ್ಯೂಲ್ಸ್ ಎಲ್ಲ ಫಾರ್ಮ್ ಆಗಿರೋದೇ ಎಲ್ಲ ಬಿಟ್ಟು ಹೋಗಿದೆ, ಎಲ್ಲ ಎಲ್ಲೆಲ್ಲೋ ಇದೆ, ಸ್ಟ್ರಕ್ಚರ್ ಎಲ್ಲ ಕೆಟ್ಟು ಹೋಗಿದೆ, ಅದು ಹೇಗಿರಬೇಕೋ ಮಾಲಿಕ್ಯೂಲ್ಸ್ ಆಗಿಲ್ಲದೆ ಹೇಗೇಗೋ ಇದೆ, ದೂರ ಇದೆ, ಈ ರೀತಿ. ಸೊ ಎಷ್ಟು ಪ್ರಭಾವ ನೋಡಿ, ನಮ್ಮ ಮಾತುಗಳಿಗೆ, ನಮ್ಮ ಅನಿಸಿಕೆಗಳಿಗೆ. ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೂ ಆ ನೀರಿಗೆ ಗೊತ್ತಾಗುತ್ತೆ. ನೀವೇನು ನೀರು ಮುಂದೆ ಇಟ್ಕೊಂಡು ನೀವು ಜೋರಾಗಿ ಹೇಳಬೇಕಾಗಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರು ಸಾಕು. ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ನೀರನ್ನು ತಗೊಳ್ಳಿ ಅಂತ ಹೇಳೋದು. ಸೊ ಇವಾಗಲೂ ಅದೇ ನೀರನ್ನೇ ತಗೊಂಡು ನಾವು ಮಾಡೋಣ. ಆದರೆ ಇಲ್ಲಿ ಒಂದು ಒಳ್ಳೆ ವಿಷಯ ಇದೆ. ಏನಂದರೆ, ಇವಾಗಿನ ನಮ್ಮ ಕರೆಂಟ್ ಸಿಚುವೇಶನ್ ಕೂಡ ನೀರಿಗೆ ಹೇಳ್ತೀವಿ, ಮತ್ತು ನಮಗೆ ಯಾವ ಥರ ಸಿಚುವೇಶನ್ ಮುಂದಕ್ಕೆ ಬೇಕು ಅನ್ನೋದನ್ನು ಕೂಡ ನೀರಿಗೆ ಹೇಳ್ತೀವಿ. ಸೊ ಇವಾಗ ಫಸ್ಟ್ 2 ಲೋಟ ತಗೊಂಡಿದ್ದೀರಲ್ಲ, ಇದಕ್ಕೆ ಏನೇನು ಬೇಕು ಅಂತ ಹೇಳಿಲ್ಲ ಅಲ್ವಾ ನಾನು. 2 ಗಾಜಿನ ಲೋಟಗಳು ಬೇಕು. ಆಮೇಲೆ ನನ್ನ ಹತ್ರ ಗಾಜಿಂದಿಲ್ಲ, ಪ್ಲಾಸ್ಟಿಕ್ ತಗೊಳ್ಳ ಅಥವಾ ಸ್ಟೀಲ್ ಲೋಟ ತಗೊಳ್ಳ ಅಂತ ಕೇಳಬೇಡಿ. ಇದಕ್ಕೆ ಗಾಜಿನದ್ದೇ ಬೇಕು. ನಿಮ್ಮ ಹತ್ರ ಇಲ್ಲ ಅಂದರೆ 2 ಪುಟಾಣಿ ಲೋಟಗಳನ್ನು ತಗೊಂಡು ಬಂದುಬಿಡಿ. ಯಾಕೆಂದರೆ ನಿಮ್ಮ ಹತ್ರ ಇದ್ದರೆ ಪ್ರತಿ ಹುಣ್ಣಿಮೆಗೂ ಪ್ರತಿ ಅಮಾವಾಸ್ಯೆಗೂ ನಮ್ಮ ಮ್ಯಾನಿಫೆಸ್ಟೇಷನ್ಸಲ್ಲೂ ನಮಗೆ ಯೂಸ್ ಆಗುತ್ತಲ್ವಾ. ಹಾಗಾಗಿ ತಗೊಂಡು ಬಂದುಬಿಡಿ 2 ಲೋಟಗಳನ್ನು. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಈಗ 1 ಲೋಟಕ್ಕೆ ನೀರು ಹಾಕಿ. ನೀರು ಹಾಕಿಬಿಟ್ಟು ಒಂದು ಚಿಕ್ಕ ಪೇಪರ್, ನಿಮ್ಮ ಹತ್ರ ನೋಟ್ ಪ್ಯಾಡ್ ಇದ್ದರೆ ನೋಟ್ ಪ್ಯಾಡ್ನ ಪೇಪರೇ ತಗೊಳ್ಳಿ, ಅಥವಾ ನಾರ್ಮಲ್ ಚಿಕ್ಕ ಪೇಪರ್ ಸ್ಲಿಪ್ಪನ್ನೇ ತಗೊಳ್ಳಿ. ಪೇಪರ್ ತಗೊಂಡು ಅದರ ಮೇಲೆ ಇವಾಗ ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ಬರೀರಿ. ಅಂದರೆ ನಿಮ್ಮ ಲೈಫಲ್ಲಿ ಕಷ್ಟಗಳಿರುತ್ತಲ್ವ, ಅದರಲ್ಲಿ ಯಾವುದು ಮೇನ್ ಪ್ರಾಬ್ಲಮ್, ಈ ಒಂದು ಪ್ರಾಬ್ಲಮ್ ಸೆಟ್ ಆಗಿಬಿಟ್ರೆ ಮಿಕ್ಕಿದ್ದೆಲ್ಲ ನಾನು ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಇರುತ್ತಲ್ವ, ಆ ಥರ ಒಂದು ಮೇಯ್ನ್ ಆಗಿರುವಂಥ ಪ್ರಾಬ್ಲಮ್ನ ತಗೊಳ್ಳಿ. ಅದು ಹಣದ ಕೊರತೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಅಥವಾ ಮಕ್ಕಳ ವಿಷಯ ಆಗಿರೋದು. ಮಕ್ಕಳು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ತುಂಬ ತರಲೆ ಮಾಡ್ತಾರೆ, ಆ ಥರ ಓದ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಅಡಿಕ್ಷನ್ಸ್ ಇದೆ ಅವ್ರಿಗೆ, ಆ ಥರ ಇರ್ಬೋದು. ಲವ್ ಬ್ರೇಕಪ್ಪು, ಅಥವಾ ಮದುವೆ ಆಗಿ ಆಮೇಲೆ ಬ್ರೇಕಪ್ಪು, ಅಥವಾ ಮದುವೆಗೆ ತಂದೆ ತಾಯಿ ಒಪ್ತಾ ಇಲ್ಲ ಅನ್ನೋದು, ಅಥವಾ ಜಾಬ್ ಸಿಗ್ತಾ ಇಲ್ಲ, ಅಥವಾ ಎಕ್ಸಾಮ್ಸ್ ಪಾಸ್ ಆಗಬೇಕು, ಇನ್ನು ಯಾವ ಥರ ತೊಂದರೆಗಳು ಬರುತ್ತಪ್ಪ ನಿಮಗೆ. ಓಕೆ, ಮಕ್ಕಳ ಮದುವೆ,
ಮಕ್ಕಳು ಮದುವೆ ಮಾಡಬೇಕು ಅಥವಾ ನಿಮ್ಮ ತಂಗಿ ಅಥವಾ ತಮ್ಮನಿಗೆ ಮದುವೆ ಮಾಡಬೇಕು. ಸೊ ಈ ರೀತಿಯಾದ ನೀವೇನಾದರೂ ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಗೋಲ್ಡ್ ತಗೋಬೇಕು, ಅಥವಾ ಗಿರ್ವಿ ಇಟ್ಟಿರೋ ಗೋಲ್ಡನ್ನು ಬಿಡಿಸ್ಕೋಬೇಕು, ಅಡ ಇಟ್ಟಿರೋ ಕಾರು ಅಥವಾ ಲ್ಯಾಂಡ್ ಏನೇನಿರುತ್ತೆ ಅದನ್ನೆಲ್ಲ ಬಿಡಿಸ್ಕೋಬೇಕು. ಈ ರೀತಿಯಾದ ನಿಮ್ಮ ಮನೆಯಲ್ಲಿ ಏನಾದರೂ ಪೆಟ್ಸ್ ಇರುತ್ತಲ್ಲ, ನೀವು ಸಾಕ್ತಾ ಇರೋ ನಾಯಿ ಗಿಣಿ ಈ ಥರದ್ದೆಲ್ಲ ಏನೇ ಇದ್ರು ಅದಕ್ಕೋಸ್ಕರ ಕೂಡ ನೀವು ಮಾಡ್ಕೋಬೋದು. ಯಾಕೆಂದರೆ ಅದು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅಲ್ವಾ ಟ್ರೀಟ್ ಮಾಡ್ತೀರಾ, ಹಾಗಾಗಿ ಅದಕ್ಕೋಸ್ಕರನೂ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂಥ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ತಗೊಳ್ಳಿ. ಒಂದಾದಮೇಲೆ ಒಂದು ಮಾಡ್ಕೋಬೋದು. ಈಗ ಫಸ್ಟ್ ಒಂದು ಸಮಸ್ಯೆ ತಗೊಂಡ್ರಲ್ವಾ, ಅದನ್ನು ಪೇಪರ್ ಮೇಲೆ ಬರ್ಕೊಳ್ಳಿ. ಹೇಗೆ ಅಂದರೆ ಈಗ ನಿಮಗೆ ಸಾಲ ಆಗಿದೆ ಅಂದ್ಕೊಳ್ಳೋಣ, ಒಂದು 10 ಲಕ್ಷ ಸಾಲ ಆಗಿದೆ, ಅದನ್ನೇ ಬರ್ಕೊಳ್ಳಿ. ಈಗ ನನಗೆ 10 ಲಕ್ಷ ಸಾಲ ಇದೆ ಅಂತ ಬರ್ಕೊಳ್ಳಿ. ಬರೆದುಬಿಟ್ಟು ಅಷ್ಟೇ, ಇನ್ನೇನಿಲ್ಲ, ಬೈ ಒಂದು ವರ್ಡಲ್ಲಿ ಜಾಬ್ ಇಲ್ವಾ, ನೋ ಜಾಬ್, ಅಥವಾ ಮಕ್ಕಳು ಓದ್ತಾ ಇಲ್ವಾ, ಮಕ್ಕಳು ಓದ್ತಾ ಇಲ್ಲ, ಚಿಲ್ಡ್ರನ್ ಆರ್ ನಾಟ್ ಸ್ಟಡಿಯಿಂಗ್, ಈ ರೀತಿ ಒಂದು ಸೆಂಟೆನ್ಸಲ್ಲಿ ಬರೆದು ಪಕ್ಕಕ್ಕೆ ಇಟ್ಬಿಡಿ. ಈಗ ಇನ್ನೊಂದು ಲೋಟ ತಗೊಂಡು ಅದರಲ್ಲಿ ನೀರು ಹಾಕಿಬಿಟ್ಟು ಇನ್ನೊಂದು ಪೇಪರ್ ತಗೊಂಡು ಆ ಪೇಪರ್ ಮೇಲೆ ನನ್ನ ಸಾಲ ಎಲ್ಲ ತೀರಿದೆ, ನನಗೆ ಬರಬೇಕಾಗಿರೋ ಹಣ 20 ಲಕ್ಷ ಬಂದಿದೆ ಅಂದರೆ ನೀವಾಗ ಅಲ್ಲಿ ಪ್ರಾಬ್ಲಮ್ ಏನು ಬರ್ತಿದ್ದೀರೋ ಅದು ನಿಮಗೆ ಆಲ್ರೆಡಿ ಸಿಕ್ಕ ಹಾಗೆ, ಸಿಕ್ಕಿದ ಮೇಲೆ ನಿಮ್ಮ ಫೀಲಿಂಗ್ ಹೇಗಿರುತ್ತೆ ಅದನ್ನು ಬರ್ಕೊಂಡು ಇನ್ನೊಂದು ಲೋಟಕ್ಕೆ ಅಂಟಿಸಿ. ಈಗ ಎರಡು ಪಕ್ಕದಲ್ಲಿದೆ. ಇವಾಗ ನೀವು ನಿಮಗೆ ಆಲ್ರೆಡಿ ನಿಮ್ಮ ಕಷ್ಟ ತೀರಿರೋ ಹಾಗೆ ಪಾಸಿಟಿವ್ ಆಗಿ ಬರ್ದಿದ್ದೀರಲ್ವಾ, ಆ ಲೋಟನ ತಗೊಂಡು ನಿಮ್ಮ ಕೈಯಲ್ಲಿಟ್ಕೊಂಡು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷದ ಕಾಲ ಕಣ್ಣು ಮುಚ್ಕೊಂಡು ಈ ನೀರಿಗೆ ಹೇಳಿ, ನೀವು ನನಗೆ ಇದೆಲ್ಲ ಕರೆಕ್ಟ್, ನನ್ನ ಕಷ್ಟಗಳೆಲ್ಲ ತೀರಿದೆ, ಈಗ ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತೆಲ್ಲ ಹೇಳಿಕೊಂಡು ನಿಮ್ಮ ಭಾವನೆ, ನೀವೆಷ್ಟು ಖುಷಿಯಾಗಿದ್ದೀರಾ ಅದನ್ನೆಲ್ಲ ಆ ನೀರಿಗೆ ಹೇಳಿಕೊಂಡು ಆ ನೀರನ್ನು ಫುಲ್ಲಾಗಿ ಕುಡಿದ್ಬಿಡಿ. ಕೆಳಗಿಡ್ಬಿಡಿ ಮತ್ತೆ ಲೋಟನ. ಕುಡಿದ್ಬಿಟ್ಟು ಆ ಪೇಪರ್ ಏನಿದೆ ಅದನ್ನು ತೆಗೆದುಬಿಟ್ಟು ಪಕ್ಕಕ್ಕಿಟ್ಕೊಳ್ಳಿ. ಇನ್ನೊಂದು ಲೋಟ ಇದೆಯಲ್ಲ, ನೆಗೆಟಿವ್ ಇಮೋಷನ್ ಬರ್ದಿರೋದು, ನಮ್ಮ ಪ್ರೆಸೆಂಟ್ ಕಷ್ಟ ಬರ್ದಿರೋದು, ಆ ಪೇಪರ್ನ ತೆಗೆದು ಹರಿದು ಡಸ್ಟ್ಬಿನ್ಗೆ ಬಿಸಾಕ್ಬಿಡಿ. ಆ ನೀರನ್ನು ಟಾಯ್ಲೆಟ್ಗೆ ಫ್ಲಶ್ ಮಾಡಿಬಿಡಿ. ಈ ಪಾಸಿಟಿವ್ ಆಗಿ ಬರ್ದಿರೋದನ್ನು ನೀವು ಆ ಪೇಪರ್ ತೊಗೊಂಡು ಎಲ್ಲಾದರೂ ಅಂಟಿಸ್ಕೊಳ್ಳಿ. ನಿಮ್ಮ ಕಿಚನ್ನಲ್ಲಿ, ಬಾತ್ರೂಮಲ್ಲಿ, ರೂಮಲ್ಲಿ, ಹಾಲಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ಎಲ್ಲಿ ಬೇಕಾದರೆ ಅಲ್ಲಿ ನೀವು ನೋಡುವಂಥ ಜಾಗದಲ್ಲಿ ಇದನ್ನು ದಿನಾ ಮಾಡಿ. 21 ದಿನದವರೆಗೆ ಮಾಡಿ. 21 ಸ್ಲಿಪ್ಸನ್ನು ಅಂಟಿಸ್ಕೊಂಡು ಇಟ್ಕೊಳ್ಳಿ. ಯಾಕೆಂದರೆ ನೀವು ಎಲ್ಲಿ ಜಾಸ್ತಿ ಓಡಾಡ್ತಿರ್ತೀರೋ ಅಲ್ಲೆಲ್ಲ ಇದನ್ನು ನೋಡ್ತಾ ಇದ್ದಷ್ಟು ನೀವು ಅದೇ ಮೂಡಲ್ಲಿ ಇರ್ತೀರ. ಯಾವಾಗಲೂ ಆಲ್ರೆಡಿ ನಿಮಗೆ ಅದು ಸಿಕ್ಕ ಹಾಗೆ ಅದೇ ಮೈಂಡ್ ಸೆಟ್ಟಲ್ಲಿರ್ತೀರ. ಅದನ್ನು ನೋಡ್ತಾ ನೀವು ಪಾಸಿಟಿವ್ ಆಗೇ ಇರಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಎಷ್ಟೊಂದು ವಿಡಿಯೋಸ್ ನೋಡಿದ್ದೀರಾ, ನನ್ನದೇ ಅಲ್ಲದೆ ಇನ್ನು ಬೇರೆಯವರ ವಿಡಿಯೋಸ್ ಎಲ್ಲ ಕೂಡ ನೋಡ್ತಾ ಇರ್ತೀರಾ ನೀವು. ಹಾಗಾಗಿ ನಿಮಗೆ ಇಷ್ಟೊತ್ತಿಗೆ ಫುಲ್ಲು ಚೆನ್ನಾಗಿ ಗೊತ್ತಿದೆ. ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಮೈಂಡ್ ಸೆಟ್ಟನ್ನು ಫುಲ್ ಪಾಸಿಟಿವ್ ಆಗೇ ಇಟ್ಕೋಬೇಕು ಅಂತ. ಆ ರೀತಿ ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಈ ಸ್ಲಿಪ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಎಲ್ಲೆಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀರೋ ನಿಮ್ಮ ವಾರ್ಡ್ರೋಬ್ ಒಳಗಡೆ, ಡ್ರೆಸ್ಸಿಂಗ್ ಟೇಬಲ್ ಮೇಲೆ, ಈ ರೀತಿ ದಿನ ಒಂದೊಂದು ಕಡೆ ಅಂಟಿಸ್ಕೊಂಡು ಬನ್ನಿ. ಅದರಲ್ಲಿ ಬರೀ ಒಂದು ಸೆಂಟೆನ್ಸೇ ತಾನೇ ಬರೆದಿರ್ತೀರಾ, ಸೊ ನೋ ಪ್ರಾಬ್ಲಮ್. ಇನ್ನೊಂದು ವಿಷಯ ಇದೆ ಇಲ್ಲಿ, ನೀವಿದೆಲ್ಲ ಮಾಡೋವಾಗ ಒಬ್ಬರು ನೋಡ್ತಾ ಇದ್ದಾರೆ ನಿಮ್ಮನ್ನು. ಇದೆಲ್ಲ ಯಾಕೆ ನಾವು ಆ ನೆಗೆಟಿವ್ ಎಮೋಷನ್ನ ಬರೆದು ಸುಮ್ಮನೆ ಒಂದು ಕಡೆ ಇಟ್ಟು ಬಿಸಾಕ್ಬಿಟ್ವಿ ಅಂತ ಇದೆಲ್ಲ ಕೂಡ ಒಬ್ಬರು ನೋಡ್ತಾ ಇದ್ದಾರೆ. ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದಾರೆ. ಯಾರದು? ನಿಮ್ಮ ಇನ್ನರ್ ಚೈಲ್ಡ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೋಡ್ತಾ ಇದೆ. ಈಗಿನ ಸಿಚುವೇಶನ್ನ ಹರಿದಾಕ್ಬಿಟ್ಟಿದ್ದೀರಾ, ಆ ನೀರನ್ನು ಬಿಸಾಕಿದ್ದೀರಾ. ಈ ಒಳ್ಳೆಯದು ನಿಮಗೇನು ಬೇಕು ಆಲ್ರೆಡಿ ಸಿಕ್ಕ ಹಾಗೆ ಬರೆದಿದ್ದೀರಾ. ಆ ನೀರನ್ನು ಕುಡ್ದಿದ್ದೀರಾ ಅಂದರೆ ನಮ್ಮ ಬಾಡಿಲಿ ಆ್ಯಕ್ಚುಲಿ 70% ನೀರಿರುತ್ತೆ.
ಅಲ್ವಾ. ಸೊ ಮೆಮರಿ ಜಾಸ್ತಿ ಇರುತ್ತೆ ನೀರಿಗೆ. ಸೊ ನಾವು ಈ ನೀರಲ್ಲಿ ನಮ್ಮ ಈ ಇಂಟೆನ್ಷನ್ನ ಬರೆದು ಅದಕ್ಕೆ ಅಂಟಿಸಿದೀವಿ ಅಂದರೆ ಆ ಬರೆದಿರುವಂಥ ಪದಗಳ ಎನರ್ಜಿ ನೀರಿಗೆ ಹೋಗಿರುತ್ತೆ. ಅದಕ್ಕೆ ನಾನು ಗಾಜಿನ ಗ್ಲಾಸ್ ತಗೊಳ್ಳಿ ಅಂತ ಹೇಳಿರೋದು. ಯಾಕೆಂದರೆ ಅದಕ್ಕೆ ಗಾಜು ಸ್ಪಷ್ಟತೆಗೆ ಸಂಕೇತ. ನಾವು ಏನೇ ಬರೆದು ಅಂಟಿಸಿದ್ರು ಆ ಪದಗಳು ಈಸಿಯಾಗಿ ತಗೊಳ್ಳುತ್ತೆ ಆ ನೀರು. ಹಾಗಾಗಿ ನೀವು ಇಲ್ಲಿ ಬರೆದು ಅದಕ್ಕೆ ಅಂಟಿಸಿ ಪ್ಲಸ್ ಕೈಯಲ್ಲಿನೂ ಇಟ್ಕೊಂಡು ನೀವು ವಿಜುವಲೈಸು ಮಾಡ್ಕೊಂಡಿದ್ದೀರಾ. ಸೊ ಆ ಇಂಟೆನ್ಷನ್ನ ನೀರು ತಗೊಂಡಿದೆ. ಆ ನೀರನ್ನು ನಾವು ಕುಡಿದಾಗ ನಮ್ಮ ಬಾಡಿಯಲ್ಲಿ ಹೋಗಿ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ. ಸೊ ಈ ಇನ್ನರ್ ಚೈಲ್ಡ್ ಇದೆಲ್ಲಾನು ನೋಡ್ತಾ ಇದೆ. ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ನ ನೀವು ಆಮೇಲೆ ದೂರಕ್ಕೆ ತೆಗೆದು ಹಾಕ್ಬಿಟ್ಟಿದ್ದೀರಾ. ಸೊ ಅದು ಬೇಡ. ನಿಮಗೇನು ಬೇಕು, ಅಲ್ಲಿ ಏನು ನಿಮ್ಮ ಕಷ್ಟ ತೀರಿದೆ ಅಂತ ಬರೆದಿದ್ದೀರಲ್ವ, ಆಲ್ರೆಡಿ ನಿಮ್ಗೆ ಅಚೀವ್ ಆಗಿದೆ ಅಂತ, ಅದನ್ನ ನೀರು ಕುಡ್ದಿದ್ದೀರಾ. ಆಮೇಲೆ ಆ ಪೇಪರ್ನ ನಿಮ್ಗೆ ಎಲ್ಲಿ ಕಾಣಿಸೋ ಥರ ಅಂಟಿಸ್ಕೊಂಡಿದ್ದೀರಾ, ದಿನ ನೋಡ್ತಾ ಇದ್ದೀರಾ, ಅದೇ ಮೈಂಡ್ ಸೆಟ್ಟಲ್ಲಿದ್ದೀರಾ. ಸೊ ಈಗ ನಿಮ್ಮ ಇನ್ನರ್ ಚೈಲ್ಡ್ಗೆ ಗೊತ್ತಾಗಿದೆ ನಿಮಗೆ ಆ ಕರೆಂಟ್ ಸಿಚುವೇಶನ್ ಬೇಡ, ಇದು ಬೇಕು. ಈಗ ನೀವೇನು ಬರೆದಿದ್ದೀರಾ ಪಾಸಿಟಿವ್ ಆಗಿ, ಎಸ್ ಇದೇ ಬೇಕು ಇವಳಿಗೆ ಅಂತ ಹೇಳಿ ಕೊಟ್ಟುಬಿಡುತ್ತೆ. ಅರ್ಥ ಆಯ್ತಾ? ತುಂಬ ಸಿಂಪಲ್ ಆಗಿದೆ ಅಲ್ವಾ? ಅದಕ್ಕೆ ನೀವು ಮಾಡಿ. ಆಮೇಲೆ ಇದ್ರ ಜೊತೆಗೆ ನಾನು ನೆನ್ನೆ ಹೇಳ್ದಂಗೆ ಈ ನಡುವೆ ನಾನು ಓಪನ್ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ, ಮತ್ತು ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿನೂ ಕೊಡ್ತಾ ಇದ್ದೀನಲ್ವಾ. ಸೊ ನಿಮ್ಮ ಇನ್ನರ್ ಚೈಲ್ಡನ್ನ ಕ್ಲೀನ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು. ಸೊ ಅದನ್ನು ಮಾಡ್ತಾ ಇರಿ. 21 ದಿನ ನಿಮ್ಮ ಡಿಲೀಷನ್, ನಿಮ್ಮ ಮೆಮರಿಲಿ ಪ್ರೀವಿಯಸ್ ಲೈಫ್ ಕರ್ಮಾಸು, ನೀವು ಹುಟ್ಟಿದಾಗಿಂದ ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬಂದಿರೋದು ಇದೆಲ್ಲ ಇರುತ್ತೆ, ಗಾಯಗಳು, ಟ್ರಾಮಾಸ್ ಇದೆಲ್ಲ ಇರುತ್ತೆ. ಅದನ್ನೆಲ್ಲ ತೆಗೆದು ಹಾಕಬೇಕು. ಫಸ್ಟು ಆಗಿರೋ ಗಾಯಗಳನ್ನು ತೆಗೆದುಬಿಟ್ಟು ಆಮೇಲೆ ಫ್ರೆಶ್ ಆಗಿ ನಮ್ಮ ಇನ್ನರ್ ಚೈಲ್ಡನ್ನು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದಾಗ ಫುಲ್ಲು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿರ್ತೀವಿ. ಬೇಗ ಎಲ್ಲ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇದ್ರ ಜೊತೆಗೇನೆ ಆ 21 ದಿನ ಓಪನ್ ಪ್ರೇಯರ್, ಇನ್ನರ್ ಚೈಲ್ಡ್ ಹೀಲಿಂಗ್ ಓಪನ್ ಪ್ರೇಯರ್ ಮಾಡೋದನ್ನು ಬಿಡಬೇಡಿ. ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿ. ಅದು ಮಾಡೋ ಟೈಮಲ್ಲಿ ಈ ಥರ ನೀವು ಮ್ಯಾನಿಫೆಸ್ಟೇಷನ್ಸು ಮಾಡಿಕೊಂಡಾಗ ಖಂಡಿತ ಬೇಗ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿರುವ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ಕೊಂಡು ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.